ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವಾಲ್. ಆತ್ಮೀಯರೇ, ಪ್ರಿಯಾಂಕಾ ಖರ್ಗೆ ಒಂದು ದಿಟ್ಟ ಸಾಹಸ ಮಾಡಿಬಿಟ್ರು. ಇಲ್ಲಿವರೆಗೆ ಯಾರು ಕೇಳಲಾರದಂಥದ್ದು. ಇಲ್ಲಿವರೆಗೆ ಬ್ಯಾನ್ ಮಾಡಿದ್ದಾರೆ RSS, ಇಂದಿರಾ ಗಾಂಧಿ ಆಗಿರ್ಬೋದು, ಹಿಂದೆ ನೆಹರು ಆಗಿರ್ಬೋದು, ಪಟೇಲ್ ಆಗಿರ್ಬೋದು. ಅವರು ಯಾರೂ ಒಂದು ಸಾಹಸ ಮಾಡಲೇ ಇಲ್ಲ. ನೋಂದಣಿ ಯಾಕಿಲ್ಲ ಅಂತವ್ರು ಕೇಳಲೇ ಇಲ್ಲ. ಬ್ಯಾನ್ ಮಾಡಿದರು, ಅದರ ಆ್ಯಕ್ಟಿವಿಟೀಸ್ ಮೇಲೆ ಏನೇನು ಮಾಡಿದರು. ಅದರಿಂದ RSSಗೆ ಬೆನಿಫಿಟ್ ಆಯ್ತು ವಿನಃ ಲಾಸ್ ಆಗಲಿಲ್ಲ, ಬೆಳೀತಾ ಹೋಗಿ. ಆದರೆ ಈ ಸಲ ಹಾಗಿಲ್ಲ. ಶಕ್ತಿ ಎಷ್ಟು ಬರೀ ಸಾಲ್ತದೆ ಪ್ರಿಯಾಂಕಾ ಖರ್ಗೆ ಅವ್ರದ್ದು, ಅವರಿಂದ ರಾಹುಲ್ ಗಾಂಧಿ ಇದ್ದಾರೆ, ಅದೆಲ್ಲ ಕರೆ, ಸುಳ್ಳೇನಲ್ಲ. ಆದ್ರೆ ಎಷ್ಟು ಮಟ್ಟಿಗೆ ಇವತ್ತು ಇಫೆಕ್ಟ್ ಆಗ್ತದೆ ಅದು ಬೇರೆ ವಿಷಯ. ಆದರೂ ಒಂದು ದಿಟ್ಟ ನಿಲುವು, ಹುಡುಗಾಟಿಗೆ ನಿಲ್ಲುವಲ್ಲ. ಹೋಗಿ ನೇರವಾಗಿ ಇವತ್ತು ನಿಮ್ಮ ನೋಂದಣಿಗೆ ಎಲ್ಲಿ ಮಾಡಿಸಿದ್ರಿ, ಮೂಲಕ್ಕೆ ಹಾಕಿದ್ದಾರೆ. ಅದನ್ನು ನೋಂದಣಿ ಇಲ್ಲದಕ್ಕೆ ಆಗಬೇಕಾಗಿತ್ತು. ಖರೆ ಇಲ್ಲಿವರೆಗೆ ಆಗಿಲ್ಲ, ಹೀಗೆ ಯಾಕಂತ ಅವ್ರು ಕೇಳ್ತಾ ಇದ್ದಾರೆ. ಅದಕ್ಕೆ ಉತ್ತರ ಕೊಡಲಿಕ್ಕೆ ಆಗ್ತಾಯಿಲ್ಲ. ಏನೇನೋ ಗೋಲ್ ಮೋಲ್ ಮಾಡ್ತಾರೆ, ಸುತ್ತಾಗಿಸ್ತಾರೆ, ಅಲ್ಲಿ ಸುತ್ತಾಗಿಸಿ ಉತ್ತರ ಕೊಡ್ತಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಎಂಥ ನಮ್ಮ ಬ್ಯಾನ್ ಮಾಡಿದವ್ರು ಉಳಿದಿಲ್ಲ, ಅವ್ರು ಹೋದ್ರೆ ನಾವು ಉಳಿದೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಅವ್ರದ್ದು ಸತ್ಯನದ ಸುಳ್ಳಂತಲ್ಲ. 100 ವರ್ಷಗಳಿಂದ ನೋಂದಣಿ ಇಲ್ಲದ ಒಂದು ಸಾಮಾಜಿಕ ಕೆಲಸ ಮಾಡುವಂಥ ಜವಾಬ್ದಾರಿ ತಗೊಂಡ ಆ ಕೆಲಸ ನಾವು ಮಾಡ್ತಾ ಇದ್ದೀವಿ ಅಂತ ತೋರಿಸ್ಕೊಳ್ತಾ ಹೊರಟಂತ ಈ ಸಂಸ್ಥೆ ಇವತ್ತು 88,000 ಶಾಖೆಗಳನ್ನು ಹೊಂದಿದೆ ಇಂಡಿಯಾದಲ್ಲೇ. ಆದರೆ ಅವಕ್ಕೆ ಶಾಖೆ ಹೊಂದಿದ್ರು ಸಹಿತ ಅವ್ರದ್ದು ಯಾವ್ದ್ರದ್ದು ಅಕೌಂಟಬಿಲಿಟಿ ಇಲ್ಲ. ಯಾಕೆ ನೋಂದಣಿ ಇಲ್ಲ ಅಂದಾಗ ಉಳಿದ ಪ್ರಶ್ನೆ ಇಲ್ಲಲ್ಲೇ. ಜನ ಕುಡಿಸ್ತಾರೆ, ಹಾಕ್ತಾರೆ, ಮಾಡ್ತಾರೆ. ಇಷ್ಟ ತೇಲಿ ಹೇಳುವಂಥ ಮಾತುಗಳು. ಇಂಥ ಒಂದು ತೇಲಿ ಹೇಳುವ ಮಾತಿಗೆ ಇವತ್ತು ಕಡಿವಾಣ ಹಾಕಿದ್ದಾರೆ ಪ್ರಿಯಾಂಕಾ ಖರ್ಗೆ ಅವರು. ಖರ್ಗೆ ಅವರು ಈ ನಿರ್ಧಾರ ತಗೊಳ್ಳೋದು ಕಾರಣ ಏನೂ ಇರಲಿ, ಅವರಲ್ಲಿ ಮಾತ್ರ ಒಂದು ದಿಟ್ಟತನ ಅದ. ಮತ್ತು ಯಾವುದೇ ಒಂದು ಸಾಹಸ ಮಾಡಲಾರ್ದ ಒಬ್ಬ ವ್ಯಕ್ತಿ ನಾಯಕನಾಗಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಅನುಕೂಲಗಳಿದ್ದಾವೆ ಇವತ್ತು ಖರ್ಗೆ ಅವ್ರಿಗೆ. ಒಂದು ದೊಡ್ಡ ಪಾರ್ಟಿ ಅದ, ಜೊತೆಗೆ ಬೆಳೆದಂಥ ತಂದೆ ಆಶ್ರಯ ಅದ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ರಾಜ್ಯದ CM ಆಗದೆ ಹೋಗಿರ್ಬೋದು. ಆದ್ರೆ ಒಬ್ಬ ಅತ್ಯಂತ ಸೀನಿಯರ್ ರಾಜಕಾರಣಿಯಾಗಿ ಬೆಳೆದಿದ್ದಂಥವ್ರು ಇವತ್ತು ರಾಷ್ಟ್ರ ಮಟ್ಟದ AICC ಅಧ್ಯಕ್ಷರಾಗಿದ್ದಾರೆ. ಇವತ್ತು ಜೊತೆಗೆ ಅತ್ಯಂತ ಆತ್ಮೀಯರು ನಮ್ಮ ರಾಹುಲ್ ಗಾಂಧಿ ಕುಟುಂಬಕ್ಕೆ, ಅಂದ್ರೆ ನೆಹರು ಕುಟುಂಬಕ್ಕೆ ನಿಷ್ಠೆಯನ್ನು ಹೊಂದಿದಂಥವ್ರು ಇದ್ದಾರೆ. ಹೀಗಾಗಿ ಇವತ್ತು ಒಂದು ಯೋಜನಾಬದ್ಧವಾಗಿ, ಯಾಕಂದರೆ ಇನ್ನೂ ವಯಸ್ಸದ ಅವ್ರಿಗೆ, ಇನ್ನೂ ಈ